ಅಂಕೋಲಾ ತಾಲೂಕಿನ ಶಿರೂರಿನ ಗುಡ್ಡ ಕುಸಿತವಾದ ಸ್ಥಳದಲ್ಲಿ ನಡೆಯುತ್ತಿರುವ 3ನೇ ಹಂತದ ಶೋಧ ಕಾರ್ಯಾಚರಣೆಯಲ್ಲಿ ಸೋಮವಾರ ವಿದ್ಯುತ್ ಕಂಬಗಳ ಕಬ್ಬಿಣದ ಪಟ್ಟಿಗಳು, ವೈರ್ಗಳು, ಟ್ಯಾಂಕರ್ನ ಹೌಸಿಂಗ್ ಬಿಟ್ಟರೆ ಕಾಣೆಯಾದವರ ಕುರುಹುಗಳು ಪತ್ತೆಯಾಗಿಲ್ಲ. ಅಂಕೋಲಾದ ಶಿರೂರಿನಲ್ಲಿ ನಡೆದ ಭೀಕರ ಗುಡ್ಡ ಕುಸಿತದಲ್ಲಿ ಕಾಣೆಯಾದ 11 ಮಂದಿಯ ಪೈಕಿ 3 ಶೋಧ ಕಾರ್ಯ ಸಾಗಿದ್ದು, ಶನಿವಾರದಿಂದ ಆರಂಭವಾದ 3ನೇ ಹಂತದ ಶೋಧ ಕಾರ್ಯಾಚರಣೆಗೆ ಡ್ರಡ್ಜಿಂಗ್ ಮಷಿನ್ ವೇಗ ನೀಡಿದ್ದರೂ ಸೋಮವಾರ ನಡೆದ ಕಾರ್ಯಾಚರಣೆ ಅಷ್ಟೊಂದು ತೃಪ್ತಿದಾಯಕವಾಗಿಲ್ಲ. ದುರಂತದಲ್ಲಿ ಕಾಣೆಯಾದವರ ಕುರಿತಾದ ಅಥವಾ ಕೇರಳ ಲಾರಿಯ ಬಗ್ಗೆ ಯಾವುದೇ ಸುಳಿವು ದೊರೆತಿಲ್ಲ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ನಡೆದ ಶೋಧ ಕಾರ್ಯಾಚರಣೆಯಲ್ಲಿ ನದಿಯಾಳಕ್ಕೆ ಸೇರಿದ್ದ ವಿದ್ಯುತ್ ಕಂಬದ ಕಬ್ಬಿಣದ ಪಟ್ಟಿಗಳು, ವೈರ್ಗಳು, ಗ್ಯಾಸ್ ಟ್ಯಾಂಕರ್ನ ಟೈರ್ಗಳ ಹೌಸಿಂಗ್ ಯೂನಿಟ್ ಸೇರಿದಂತೆ ಸಣ್ಣಪುಟ್ಟ ವಸ್ತುಗಳು ಮಾತ್ರ ಪತ್ತೆಯಾಗಿದೆ. ದುರಂತದಲ್ಲಿ ಕಾಣೆಯಾದ ಜಗನ್ನಾಥ ನಾಯ್ಕ್, ಲೋಕೇಶ್, ಕೇರಳದ ಲಾರಿ ಚಾಲಕ ಅರ್ಜುನ್ಗೆ ಸಂಬಂಧಿಸಿದ ಯಾವುದೇ ಸುಳಿವು ಪತ್ತೆಯಾಗಿಲ್ಲ. ಕೇರಳದ ಲಾರಿಯಲ್ಲಿದ್ದ ಮರದ ದಿಮ್ಮಿಗಳು ಕೆಲವಷ್ಟು ಪತ್ತೆಯಾಗಿವೆಯೇ ಹೊರತು ಇಷ್ಟೆಲ್ಲ ವೆಚ್ಚ ಮಾಡಿ ಜಿಲ್ಲಾಡಳಿತ ನಡೆಸುತ್ತಿರುವ ಶೋಧ ಕಾರ್ಯಾಚರಣೆಯಲ್ಲಿ ಪತ್ತೆಯಾಗಬೇಕಿದ್ದ ಕೇರಳದ ಲಾರಿ ಮತ್ತು ಕಾಣೆಯಾದವರ ಸಣ್ಣ ಸುಳಿವು ಕೂಡ ಸಿಗದಿರುವುದು ಬೇಸರ ಮೂಡುವಂತಾಗಿದೆ. ಇನ್ನು ಭಾನುವಾರ ಡ್ರೆಡ್ಜಿಂಗ್ ಮಷಿನ್ ತಂಡ ಮತ್ತು ಈಶ್ವರ್ ಮಲ್ಪೆ ತಂಡದ ನಡುವೆ ನಡೆದ ವಾಗ್ವಾದದಲ್ಲಿ ಬೇಸರಗೊಂಡ ಈಶ್ವರ್ ಮಲ್ಪೆ ತಂಡ ಕಾರ್ಯಾಚರಣೆಯಿಂದ ದೂರ ಸರಿಯುವ ಮೂಲಕ ತಮ್ಮ ಊರಿಗೆ ವಾಪಸ್ಸಾಗಿದೆ. ಅಲ್ಲದೆ ಈಶ್ವರ್ ಮಲ್ಪೆ ತಂಡವು ತಮ್ಮ ಯೂಟ್ಯೂಬ್ ಲೈವ್ನಲ್ಲಿ ಗಂಗಾವಳಿ ನದಿಯಲ್ಲಿನ ಕಾರ್ಯಾಚರಣೆ ನಡೆಸುತ್ತಿರುವ ಡ್ರಡ್ಜಿಂಗ್ ತಂಡದ ವಿರುದ್ಧ ತಮ್ಮ ಅಸಮಾಧಾನ ವ್ಯಕ್ತಪಡಿಸುವ ಜೊತೆಗೆ ಜಿಲ್ಲಾಡಳಿತ ನಾನು ಶೋಧ ಕಾರ್ಯಾಚರಣೆ ನಡೆಸುವಾಗ ಅಗತ್ಯ ತಂತ್ರಜ್ಞಾನದ ಪರಿಕರಗಳನ್ನು ಪೂರೈಸಿಲ್ಲ ಎಂದು ಆರೋಪಿಸಿದ್ದಾರೆ. ಇನ್ನು ಭಾನುವಾರ ಡ್ರೆಡ್ಜಿಂಗ್ ಮಷಿನ್ ಎತ್ತಿದ ಟೈರ್, ಸ್ಕೂಟರ್ ಇವೆಲ್ಲವನ್ನ ನಾನೇ ಶೋಧಿಸಿ ಹಗ್ಗ ಕಟ್ಟಿ ಇಟ್ಟಿದೆ. ಅದನ್ನು ಇವರು ಮೇಲಕ್ಕೆ ಲಿಫ್ಟ್ ಮಾಡಿದೆ ಅಷ್ಟೇ. ಅಲ್ಲದೆ ಆ ಭಾಗದಲ್ಲಿ ನೀವು ಕಾರ್ಯಾಚರಣೆ ಮಾಡಬೇಡಿ ಎಂದು ನನಗೆ ಬೈದಿರುವ ಡ್ರೆಡ್ಜಿಂಗ್ ತಂಡವು ಲಕ್ಷಾಂತರ ಹಣ ಪಡೆದು ಈ ಕಾರ್ಯಾಚರಣೆ ಮಾಡುತ್ತಿದೆ. ನನ್ನಂತೆ ಉಚಿತವಾಗಿ ಸಾಮಾಜಿಕ ಕಳಕಳಿಯಿಂದ ಕೆಲಸ ಮಾಡಿದ್ದೇನೆ ಎಂದು ಬೇಸರ ವ್ಯಕ್ತಪಡಿಸಿದ ಈಶ್ವರ್ ಮಲ್ಪೆ ಅವರು ಜಿಲ್ಲಾಡಳಿತ ನನಗೆ ಶೋಧ ಕಾರ್ಯಾಚರಣೆಗೆ ಪರವಾನಗಿ ನೀಡುವ ಜೊತೆಗೆ ಅಗತ್ಯ ತಂತ್ರಜ್ಞಾನಗಳ ನೆರವು ನೀಡಿದರೆ ಮಾತ್ರ ಮುಂದಿನ ಕಾರ್ಯಾಚರಣೆಗೆ ಕೈ ಜೋಡಿಸುತ್ತೇನೆಂದು ತಿಳಿಸಿದ್ದಾರೆ. ಮೆಸೇಜ್ ಕೊಡು, 2 ಡಬಲ್ ಟೈರ್ ಮತ್ತೊಂದು ಹೌಸಿಂಗ್ ಸಿಕ್ಕಿದೆ. ಪಕ್ಕನೇ ಅದ. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.